ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾವಿವತ್ತು ಅಕ್ಕ ಮನೆಗೆ ಬಂದಿದ್ದು ಅಂತ ಹೇಳಿದ್ವಲ್ಲ, ಸೊ ನೆನ್ನೆ ಬಂದಿರೋದು. ಇವತ್ತು ಹೋಗಬೇಕು. ಬಟ್ ಈಗ ಎದ್ಬಿಟ್ಟು ನೋಡಿ ಸೂರ್ಯನಿಗೆ ಮುಖ ತೋರಿಸ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ, ಸೂರ್ಯನಿಗೆ ಏನಕ್ಕೆ ಮುಖ ತೋರಿಸ್ತಾ ಇದ್ದೀನಿ ಅಂತಂದರೆ, ಸೂರ್ಯನನ್ನು ಹುಡ್ಕಾಡ್ತಿದ್ದಂತೆ, ಎಲ್ಲೋದ ಅರುಣಾಗೇಶ್ ಎಲ್ಲೋದ ಅಂತ. ಸೊ ಅದಕ್ಕೆ ನೋಡ್ಕೊಂಬಿಡಪ್ಪ ಸೂರ್ಯ ಅಂದ್ಬಿಟ್ಟು ಮುಖ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ, ಎಲ್ಲ ನಮಗೋಸ್ಕರ ತಿಂಡಿ ಮಾಡೋಕ್ಕೆ ರೆಡಿ ಮಾಡ್ತಾವ್ರೆ. ಅದೇನೇನು ಮಾಡ್ತಾವ್ರೆ ನೋಡೋಣ. ಇವರೆಲ್ಲ ನೋಡಿ ಇಲ್ಲ ಆಲ್ರೆಡಿ ಉಗ್ಸಾಕಕ್ಕೆ ರೆಡಿ ಆಯ್ತವ್ರೆ. ಮಗ ತೋರಿಸಿಲ್ಲ ಅಂದರೆ ಝೂಮ್ ಹಾಕ್ಬಿಡ್ತೀನಿ. ಅವ್ರು ಅಮ್ದಿರು ಬ್ಲೌಸ್ ಹೊಲಿತಾರೆ, ಇವರು ಉಗ್ಸಾಕ್ತಾರೆ. ಇಲ್ಲಿ ಏನು ಮಾಡ್ತಾರೆ ನೋಡೋಣ ಬನ್ನಿ. ಅಡುಗೆ ಮನೇಲಿ ನನಗೋಸ್ಕರ ನಮ್ಮ ಅಕ್ಕ ಏನೋ ಮಾಡ್ತಾವಳಿ. ಓ ಗೈಸ್, ತಮ್ಮ ಬಂದವನೇ ಅಂದ್ಬಿಟ್ಟು ವಡೆ ಮಾಡ್ತಾವ್ರೆ. ವಡೆ ನಮ್ಮಮ್ಮ ಏನು ಮಾಡ್ತೈತಲ್ಲ, ಓ ಸೌತೆಕಾಯಿ ಬಿಡಿಸ್ತೈತೆ. ಏನೇನು ತಿಂಡಿಗೆ ಇವತ್ತು ಗೈಸ್? ತಿಂಡಿಗೆ ಏನೇನು ಇವತ್ತು? ಓಹೋ ಇಟ್ಕೊಳಮ್ಮ. ಅಯ್ಯಪ್ಪ ಗೈಸ್, ಹುಣ್ಸೇಬಿಟ್ಟೆ ನಾನು. ನೋಡಕ್ಕೋಗ್ಬಿಟ್ಟು ಕೈ ಸುಟ್ಟೋಯ್ತು. ಫುಲ್ ಬಿಸಿ. ಪಲಾವ್ ಮಾಡವ್ರೆ. ಪಲಾವ್ ಜೊತೆಗೆ ವಡೆ ಗಮ್ಮಂತೈತೆ ಗೈಸ್, ಗಮ್ಮಂತೈತೆ ವಡೆ. ಯಾರು ಬೇಕು ಬನ್ನಿ, ಕರೆದ್ಬಿಡು. ಕವಿತಕ ಕರೆದ್ಬಿಡು. ಅವ್ರು ನೆನ್ನೆಯಿಂದನೂ ನಾಚ್ಕೊಂಡು ಯಾಕೋ ಕ್ಯಾಮ್ರಾಗ ಮಕ್ಕನೇ ತೋರಿಸ್ತಿರ್ಲಿಲ್ಲ. ಇಲ್ಲಿ ನೋಡಿ ನಮ್ಮ ಪಣ್ಣಿ ಗುಡ್ ಮಾರ್ನಿಂಗ್ ಹೇಳಿ ಮಗ್ಲ. ಪಣ್ಣಿ ಗುಡ್ ಮಾರ್ನಿಂಗ್ ಹೇಳು. ಗೈಸ್, ಇವ್ರು ಇಲ್ಲೇ ಮನೆ ಪಕ್ಕದಲ್ಲೇ ಒಂದು ಮಿನಿ ಗಾರ್ಡನ್ ಮಾಡ್ಬಿಟ್ಟವ್ರೆ. ಬನ್ನಿ ಮಿನಿ ಗಾರ್ಡನ್ ತೋರಿಸ್ತೀನಿ. ಅವ್ರು ನೋಡಿ ಮಿನಿ ಗಾರ್ಡನ್ ಎಲ್ಲ ಥರದ್ದು. ನೋಡಿ ಸೀತಾಫಲ. ವಾವ್, ಎಷ್ಟು ಚೆನ್ನಾಗಿದೆಯಲ್ಲ ನೋಡಿ. ಸೀತಾಫಲ. ಇದ್ಯಾವ ಗಿಡ ಅಜ್ಜಿ? ಇದ್ಯಾವ ಗಿಡ? ಹಾಂ ಗೈಸ್, ಇದು ಸೌ ಗಿಡ ಅಂತ. ಸೌ ಗಿಡ ಯಾವ ಗಿಡ ಅದು? ಸೋ ಗಿಡ. ಇದ್ಯಾವುದು ಗೈಸ್? ಇದು ಸಪೋಟ ಗಿಡ ಅಂತೆ. ಇದು ಗುಲಾಬಿ ಗಿಡ, ನನಗೆ ಗೊತ್ತು. ಇಲ್ಲ ನೋಡಿ, ಇಲ್ಲೊಂದು ಗುಲಾಬಿ ಬಿಟ್ಟೈತೆ. ಎಷ್ಟು ಸಕಲಾಗಿದೆಯಲ್ಲ. ವಾವ್, ಚೆನ್ನಾಗೈತೆ ತಾನೇ ಇದು ಗುಲಾಬಿ? ಯಾವ್ದಿದು ನೀವು ಹಾಕಿರೋದು ಗಿಡ? ನಾಟಿಯ ಫಾರಮ್ಮ ಇದು? ಎಷ್ಟು ದಿನಕ್ಕೊಂದ್ಸರಿ ಫಲ ಕೊಡ್ತದೆ ಇದು? ಎಷ್ಟು ದಿನ ಆಯ್ತು ನೀವು ಹಾಕಿ? ಗೈಸ್ 2 ವರ್ಷ ಆಯ್ತಂತೆ. ಬರೀ ಒಂದೇ ಒಂದು ಫಲ ಕೊಟ್ಟೈತೆ ನೋಡಿ. ಅಂದ್ರೆ ಗುಲಾಬಿ ಏನು ಸಕಲಾಗೈತಲ್ವ, ಕ್ರೇಜಿ ಆಗೈತೆ. ರೀ ಹಂಗೆ ಒಂದು ಫೋಟೋ ತಕ್ಕೊತೀನಿ ನಾನು. ಟಿಸ್ಕ್ಯಾ ಚೆನ್ನಾಗಿ ಬಂದೈತೆ ಇದು ಗುಲಾಬಿ. ಸಕ್ಕದ ಬಂದೈತೆ ಅಲ್ವಾ ಗೈಸ್? ಸಕ್ಕದ ಬಂದೈತೆ ಗುಲಾಬಿ ಅಲ್ಲ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಗಂಟೆ ಸೊಪ್ಪು, ಗಂಟೆ ಹಣ್ಣಿನ ಗಿಡ ಹಾಕವ್ರೆ. ಆಮೇಲೆ ಇಲ್ಲಿಗೆ ಬಂದರೆ ನಿಮಗೆ ದಾಳಿಂಬೆ. ಸಿ ನೋಡಿ, ಪೊಮೊಗ್ರಾನೇಟ್ ದಾಳಿಂಬೆ. ಇಲ್ಲಿ ನೋಡಿ, ಇಲ್ಲಿ ದಪ್ಪದಿದೆ. ಇಲ್ಲಿ ನೋಡಿ, ಸಿ ಇಲ್ಲಿ ದಾಳಿಂಬೆ ದಪ್ಪದು. ಇದೆಲ್ಲ ಮಾಮೂಲಿ ಹೂವದ ಗಿಡಗಳು ಹಾಕೊಂಡವ್ರೆ. ಅದ್ರ ಪಕ್ಕದಲ್ಲಿ ನೋಡಿ, ಇಲ್ಲಿ ಪಪ್ಪಾಯ ಗಿಡ ಹಾಕೋರು. ಪಪ್ಪಾಯ. ಸೊ ಇಲ್ಲಿ ಪಪ್ಪಾಯ. ಇಲ್ಲಿ ನೋಡಿ, ಇಲ್ಲಿ ಕರ್ಬೇವಿನ ಸೊಪ್ಪು ಗಿಡ. ಇಲ್ಲಿ ಅಲ್ಲಿ ನೋಡಿ ಬಾಳೆ ಗಿಡ ಮತ್ತು ತೆಂಗು. ಗೈಸ್ ನೋಡಿ, ನಮ್ಮ ಹಳ್ಳಿ ಕಡೆ ಇದೊಂದು ಅಡ್ವಾಂಟೇಜ್. ಮನೆ ಪಕ್ಕದಲ್ಲಿ ಜಾಗ ಇದ್ರೆಲ್ಲ ಇಲ್ಲೇ ಹಾಕೊಂಡ್ಬಿಟ್ಟಿರ್ತೀವ. ಸೊ ಎಲ್ಲೂ ಹೋಗ್ಬೇಕು ಹುಡ್ಕಾಡ್ಬೇಕು ಅನ್ನೋದೇನೂ ಇಲ್ಲ. ಆ್ಯಂಡ್ ಗೈಸ್, ಇನ್ನೊಂದು ವಿಷಯ ಏನು ಗೊತ್ತಾಯ್ತಾ ನಿಮಗೆ? ನಾನು ಈಗ ಎದ್ದಿದ್ದೀನಲ್ಲ, ಇನ್ನೂ ಬ್ರಷ್ಷು ಮಾಡಿಲ್ಲ ಗೈಸ್. ನೋಡಿ, ಬ್ರಷ್ ಮಾಡಿಲ್ಲ, ಮುಖ ತೊಳೆದಿಲ್ಲ, ಏನಿಲ್ಲ. ಎದ್ದು ಹಂಗೆ ರಾನೇ ಬಂದ್ಬಿಟ್ಟಿದ್ದೀನಿ ನಿಮ್ಮ ಮುಂದೆ. ಬಂದ್ಬಿಟ್ಟು ಒಂದು ವೀಡಿಯೋ ಎಡಿಟ್ ಸಾರಿ, ಇಲ್ಲಿ ಮನೆ ಪಕ್ಕದಲ್ಲಿ ನೋಡಿ, ಇದೇನು ಕಬ್ಬು ಅಥವಾ ಯಾವುದೋ ಸೊಪ್ಪು ಏನೋ ಗೊತ್ತಿಲ್ಲ ಇದು ನನಗೆ ಪ್ರಾಪರಾಗಿ. ಸೊ ಇದೊಂದು ಮಾಡವ್ರೆ. ಸೊ ನಾನೊಂದು ವೀಡಿಯೋ ಇತ್ತು, ಆ ವೀಡಿಯೋ ಎಡಿಟ್ ಮಾಡಿಬಿಟ್ಟು ಬಂದೆ. ಯಾಕೆ ಅಂತಂದರೆ ಇವಾಗ ಅಪ್ಲೋಡ್ ಮಾಡಬೇಕು. ಅಂದರೆ ಇವತ್ತು ಅಪ್ಲೋಡ್ ಮಾಡೋಕ್ಕೆ ಒಂದು ವೀಡಿಯೋ ಇರಲಿಲ್ಲ. ನೀನು ಅದನ್ನು ಎಡಿಟ್ ಮಾಡಿಬಿಟ್ಟು ಹಾಕ್ಬೇಕಲ್ಲ. ಕನ್ಸಿಸ್ಟೆನ್ಸಿ ಗೈಸ್, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಲೇಬೇಕೇನು ಮಾಡೋಂಗಿಲ್ಲ. ಇಲ್ಲಿ ನೋಡಿ, ಇಲ್ಲೇ ಬೋರ್ನು ಹಾಕ್ಸವ್ರೆ. ಸೊ ಈಗ ಫ್ರೆಶ್ ಅಪ್ ಆಗಿ ತಿಂಡಿ ಕೊಡ್ತಾರೆ, ಚೆನ್ನಾಗಿ ತಿಂದ್ಬಿಡೋದು ಇವಾಗ. ಸೊ ನೀವೆಲ್ಲ ಎದ್ದು ಇವತ್ತು ಸಂಡೇ ಎಲ್ಲ ಆರಾಮಾಗಿ ಮಲಗಿರ್ತೀರ ಪಾಪ, ರೆಸ್ಟ್ ಮಾಡಿ. ಸೊ ಆರಾಮಾಗಿ ಎದ್ದು ತಿಂಡಿ ಮಾಡಿ ಎಲ್ಲರೂ, ಓಕೆನಾ? ನಾನು ಈಗ ಹೋಗ್ಬಿಟ್ಟು ತಿಂಡಿ ಮಾಡ್ಕೊಂಡ್ಬರ್ತೀನಿ, ಓಕೆ? ಇಲ್ಲ ಆಲ್ರೆಡಿ ಪರ್ಣಿಕಂಗೆ ಪಲಾವ್ ಹಾಕೊಟ್ಟಾರೆ. ಎಲ್ಲಿ ಪಲಾವ್ ನೋಡಿ, ಪರ್ಣಿಕಂಗೆ ಆಲ್ರೆಡಿ ಪಲಾವ್ ಹಾಕೊಟ್ಬಿಟ್ಟ. ಬಾಯಲ್ಲಿ ಕುಚ್ಚು ಗೈಸ್ ನೋಡಿ, ಪಲಾವ್. ಕುಚ್ಚು ತಿನ್ನು. ಅವ್ರಮ್ಮ ಟ್ಯಾಕ್ಸ್ ಹಾಕ್ತಾರೆ ಗೈಸ್, ನಿನಗೆ ಪಲಾವ್ ಬೇಕಿದ್ರೆ ಹಗ್ ಮಾಡು ಅಂತೆ. ನಿಂಗೆ ಪಲಾವ್ ಬೇಕಿದ್ರೆ ಹಗ್ ಮಾಡು ಅಂತ ಟ್ಯಾಕ್ಸ್ ಹಾಕ್ತಾರೆ. ಬಟ್ ಅವಳು ಹಗ್ಗೆ ಕೊಡ್ತಾ ಇಲ್ಲ. ನಮ್ಮ ಅದಕ್ಕೆ ಯಾವಾಗಲೂ ಹಿಂಗೆ ಅವಳಿಗೆ ಮಾಡೋದು. ಅವ್ಳಿಗೆ ಏನಾದ್ರು ಬೇಕಿದ್ರೆ ಹಗ್ ಕೊಡು, ಇಲ್ಲ ಮುತ್ಕೊಡು ಅಂತ ಅಂದ್ಬಿಟ್ಟು ಇಸ್ಕೊಂಬಿಟ್ಟು ಲಂಚ ಕೇಳಂಗೆ ಕೇಳ್ತಾರೆ. ಅದನ್ನು ಇಸ್ಕೊಂಬಿಟ್ಟು ಆಮೇಲೆ ಕೊಡ್ತಾರೆ ಅವಳಿಗೆ ಏನು ಬೇಕಿದ್ರು.
ಗೈಸ್ ಇಲ್ಲಿ ಹುಲಿಗಳು ಬಂತು ಗೈಸ್ ಇಲ್ಲಿ ಹುಲಿಗಳು ಹುಲಿಗಳೆಲ್ಲ ಹೋಗಿದ್ದ ತಿಂಡಿ ಮಾಡಕ್ ಬರ್ರ ಅಂತ ಫೋನ್ ಮಾಡಿದ ತಕ್ಷಣ ಬಂದ್ಬಿಟ್ಟವ್ನೆ ಗೈಸ್. ನಮ್ಮ ಹತ್ರನೂ ಒಂದು ಆನೆ ಇತ್ತು, ಬಟ್ ಬಂದ್ ನೋಡಿದ್ರೆ ಹಂದಿ. ಇವನು ಎಲ್ಲ ಹೋಗಿದ್ದೆ ನೀನು? ಹಾ, ಮೊಸರು ತರಕ್ ಹೋಗಿದ್ದಾ ಗೈಸ್? ಅವನಿಗೂ ಗೊತ್ತು ನೋಡಿ, ನನಗೆ ಬಾತ್ ಜೊತೆಗೆ ಮೊಸರು ಬಜ್ಜಿ ಇದ್ರೆ ಇಲ್ಲ ಅಂದ್ರೆ ನಾನು ತಿನ್ನಲ್ಲ ಅಂತ ಅವನಿಗೂ ಗೊತ್ತು. ಅದಕ್ಕೆ ಪಾಪ ನಮ್ಮ ಬಾವ ಮನೆಗೆ ಬಂದವ್ರೆ ಅಂದ್ಬಿಟ್ಟು ಮೊಸರು ಬಜ್ಜಿ ಅವ್ರ ಬಾವಂಗೋಸ್ಕರ ಮೊಸರು ತಂದವನೆ. ಸೊ ನನಗೋಸ್ಕರ ಮೊಸರು ಬಜ್ಜಿ ಮಾಡಲಿ ಅಂದ್ಬಿಟ್ಟು ಮೊಸರು ತರಕ್ಕೆ ಹೋಗಿದ್ದ ಪಾಪ ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ಬಿಟ್ಟು. ಸೊ ಈಗ ಬಂದ ಎಲ್ಲ ಐತಿದ್ಯಾ ಗಾಡಿಯಲ್ಲಿ ಪಾರ್ಕ್ ಮಾಡ್ತಾ ನೋಡಿ ಗೈಸ್. ಇನ್ನು ಪಾರ್ಕಿಂಗ್ ಸ್ಕಿಲ್ಸ್ ನೋಡಿ, ವಾವ್, ಈ ಥರ ಸ್ಟ್ಯಾಂಡ್ ಹಾಕ್ಬೇಕು ಎಲ್ಲರೂ ಕಲ್ತ್ಕೊಳ್ಳಿ ಆಯ್ತಾ, ಗಾಡಿನ ನಿಲ್ಸೋದು ಹೆಂಗೆ ಅಂತ ನೋಡ್ಬಿಟ್ಟು. ಗೈಸ್ ಇವನು ಮೂರ್ ಸಂಸಾರ ಮೂರ್ ಸಂಸಾರ ಏನು ಹೇಳ್ದಲ್ಲ ಅವಾಗಲೇ? ಅಲ್ಲ ಅದಕ್ಕೇನೋ ಒಂದು ವರ್ಡ್ ಹೇಳ್ದಲ್ಲೋ. ಮೂರ್ ಸಂಸಾರ ಸಂಭಾಳಿಸ್ತಾವನೆ ಅಂತ ಓದ್ ವಿಡಿಯೋದಲ್ಲಿ ಹೇಳ್ದ. ಮೂರಲ್ಲ, ನಿನಗೆ ಎಷ್ಟಪ್ಪ ಸಂಸಾರ? ಓ ಗೈಸ್ ಇವನ್ಗೆ ಒಂದು 10-15 ಇದಾವಂತೆ. 10-15 ಅಣ್ಣ ಮಗ ತೋರ್ಸು ಒಂಚೂರ. ಓ ಏನೋ ಕರಿ ಬಾಣ್ಲಿಲ್ ಕರಿ ಅಂದಿ ಕರ್ದಂಗೆ ಇದೆಯಲ್ಲೋ ಅಂತ ಹೇಳ್ಬೇಕಾ ನಾನೀಗ? ಸೊ ಗೈಸ್ ಈಗ ತಿಂಡಿ ಮಾಡೋ ಟೈಮ್. ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಬೇಕು ಫಸ್ಟ್. ನಾನು ಇನ್ನೂ ಮಕ್ಕನೇ ತೊಳೆದಿಲ್ಲ ಅಂತ ಆಗಲೇ ಹೇಳಿದೆ ನಿಮಗೆ. ಮಕ್ಕ ತೊಳ್ಕೊಂಡು ತಿಂಡಿ ಮಾಡ್ಕೊಂಡು ಬರ್ತೀನಿ ನಿಮಗೆ. ಗೈಸ್ ತಿಂಡಿ ಮಾಡೋಣ ಅಂತ ಹೋಯ್ತಾ ಇದ್ದೆ. ನಮ್ಮ ವಿಶು ಬಣ್ಣ ಹಸ ಕಟ್ಟಾಕ್ಬಿಟ್ಟು ಬರೋದ ಅಂತ ಅಂದ. ಸೊ ಅದಕ್ಕೆ ಹೋಗ್ಬಿಟ್ಟು ಹಸ ಕಟ್ಟಾಕ್ಬಿಟ್ಟು ಬರ್ತೀವಿ. ಏನಾ ಮತ್ತೆ ಲೋ ಏಟಾಗೈತೆ ಅಂದಿಲ್ಲ, ಏನಕ್ಕೆ ಕರ್ಕೊಯ್ತದಿ? ಇಲ್ಲ ಬೇಡ ಕಣ್ಲ, ನೋಯ್ತದೆ ಪಾಪ ಅದಕ್ಕೆ. ಗೈಸ್ ಇದಕ್ಕೆ ನೋಡಿ ಪಾಪ ಖಾಲಿ ಏಟಾಗ್ಬಿಟ್ಟೈತೆ, ಒಂಚೂರು ನಡಿಯೋಕೈತಲ್ಲ. ಕೇಳಿ ನೋಡಿ ಇಲ್ಲೇ ಕಟ್ಟಾಕದ ಅಂತವಾ? ಏನಂತು? ಆಯ್ತು ನೋಡಿ, ನಿಧಾನ ಕರ್ಕೊಂಡು ಹೋಗೋಣ ಗೈಸ್. ನೋಡಿ ಪಾಪ ಇದಕ್ಕೆ ಕಾಲೇಟ್ ಆಗ್ಬಿಟ್ಟೈತೆ, ನಡಿಯೋಕೈತಲ್ಲ, ಅದಕ್ಕೆ ನಿಧಾನ ಕರ್ಕೊಂಡು ಹೋಗ್ತೀವಿ. ಅದು ಹೆಂಗೈತೆ ಅದಕ್ಕೆ ಗೈಸಲ್ಲಿ ಏನೋ ಪಾಪ ಹುಳ ಹತ್ಕೊಂಬಿಟ್ಟೈತಂತೆ. ಸೊ ನೋಡಿ ಹಸು ಇರೋರ್ದೆಲ್ಲ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ ಪಾಪ. ಇದು ನಡೀತಾರದು ನೋಡಿ ಗೈಸ್, ಇದು ನಡೀತಾರದು ನೋಡಿದ್ರೆ ನನಗೆ ಒಂಥರ ಬೇಜಾರಾಗ್ತೈತೆ. ಆ್ಯಂಡ್ ಇದನ್ನು ನೋಡಿದ್ರೆ ನನಗೆ ಇನ್ನೊಂದು ಸ್ಟೋರಿ ಏನು ನೆನಪಾಗ್ತೈತೆ ಗೊತ್ತಾ? ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ರಜಕ್ಕೆ ಅಂತಂದಾಗ ಅಜ್ಜಿ ಮನೆಗೆ ಹೋಗ್ಬಿಡ್ತಿದ್ದೋ. ಅಜ್ಜಿ ಮನೆಗೆ ಹೋದಾಗ ಅಂದರೆ ನಾನು ಜಾಸ್ತಿ ಹೋಗ್ತಿಲ್ಲ, ನಮ್ಮ ಅಣ್ಣ ಹೋಗ್ತಿದ್ದಂತೆ. ನಮ್ಮ ಅಣ್ಣ ಹೋಗಿ ಏನು ಮಾಡ್ತಿದ್ದಂತೆ ಅಂತಂದ್ರೆ, ನಮ್ಮ ಅಜ್ಜಿ ಹಸು ಮೇಸು ಇಲ್ಲ ಎಮ್ಮೆ ಮೇಸು ಅಂದ್ಬಿಟ್ಟು ಕೊಟ್ಟು ಕಳ್ಸೋರಂತೆ. ಸೊ ಅವ್ನು ಈ ಕಡೆಯಿಂದ ಕರ್ಕೊಂಡೋಯ್ತಾ, ಆ ಕಡೆಯಿಂದ ಕರ್ಕೊಂಬರ್ತಾ ಏನು ಮಾಡ್ತಿದ್ದಂತೆ ಅಂದರೆ, ಅಷ್ಟು ದೂರ ನಡಿಬೇಕಲ್ಲ ಅಂತ ಅಂದ್ಬಿಟ್ಟು ಎಮ್ಮೆ ಮೇಲೆ ಕುತ್ಕೊಂಡ್ಬಿಡ್ತಿದ್ದಂತೆ. ಎಮ್ಮೆ ಮೇಲೆ ಕುತ್ಕೊಂಡ್ಬಿಟ್ಟು ರಾಜ್ಕುಮಾರ್ ಥರ ಯಾರೇ ಕೂಗಾಡಲಿ ಊರೇ ಓರಾಡಲಿ ಅಮ್ಮ ಅಂತ ಹಾಡು ಹೇಳ್ತಿದ್ರ. ಹಂಗೆ ಹಾಡು ಹೇಳ್ಕೊಂಡು ಕರ್ಕೊಂಬರ್ತಿದ್ದಂತೆ. ಸೊ ಅವೆಲ್ಲ ಚೈಲ್ಡ್ಹುಡ್ ಮೆಮೊರೀಸ್ ಚೆನ್ನಾಗಿರುತ್ತಲ್ವ. ಬಟ್ ಅಂದ್ರೆ ನನಗೆ ಈ ಹಸು ನೋಡಿದ್ರೆ ಹೊಟ್ಟೆ ಬರೀತೈತಿ. ಇಲ್ಲಿ ನೋಡಿ ಹಂದಿ ಓಡ್ ಬರ್ತೈತಿ. ಬರ ಸಗೈಸ್ ಅಂದ್ರೆ ಈ ಹಳ್ಳಿ ವಾತಾವರಣ ಎಷ್ಟು ಸಗದಾಗಿರುತ್ತಲ್ಲ. ನಾವು ಹಳ್ಳಿಲೇ ಇರೋದು, ಬಟ್ ಇದನ್ನ ಅಂದರೆ ತೀರಾ ಹಳ್ಳಿ ಫೀಲಿಂಗು ಸಕಲಾಗಿದೆ. ಸರಿ ನೋಡಿ ಪಕ್ಕದಲ್ಲಿ ಯಾರೋ ಇದು ಸೌತೆಕಾಯಿ ತಾನೇ? ಸೌತೆಕಾಯಿನ ಕುಂಬಳನ? ಸೌತೆಕಾಯಿ. ಇಲ್ಲಿ ನೋಡಿ ಯಾರು ಸೌತೆಕಾಯಿ ಹಾಕವ್ರೆ. ನಿಮ್ಗೆ ಹಳ್ಳಿಲಿ ಏನು ಸಿಗಲ್ಲ ಅನ್ನಂಗಿಲ್ಲ ಗೈಸ್, ಎಲ್ಲ ಸಿಗ್ತವೆ. ಒಂದು ಅಂತ ಇಂಥ ಪದಾರ್ಥ ಸಿಗಂಗಿಲ್ಲ ಅಂತ ಇಲ್ಲ. ಅಲ್ಲಿ ನೋಡಿದ್ರಲ್ವಾ ಮನೆ ಹತ್ರನೇ ಸೀತಾಫಲ ಇತ್ತು, ದಾಳಿಂಬೆ ಇತ್ತು, ಸಪೋಟ ಇತ್ತು. ಇಲ್ಲಿ ಎಣ್ಣೆ ಸಿಗಕ್ಕಿಲ್ವಾ? ಕುಡ್ದಿಯ ನೀನು? ಗೈಸ್ ಇವ್ನು ಕುಡಿತಾನಂತ ಇವ್ನ ಮೇಲೆ ಕೇಸ್ ಹಾಕ್ರಿ ಹೇಳ್ತೀನಿ. ಇವ್ನ ಮೇಲೆ ಎಣ್ಣೆ ಹೊಡೆದ್ರೆ ನಾನು ನಿನಗೆ ಬುಲ್ಟಕ್ಕೆ ಹಾಕ್ತಾರೆ ನಿನಗೆ. ಪಾಪ ಇದು ನಡೀತಾರ ನೋಡಿದ್ರೆ ನಂಗೆ ಒಂಥರ ಹೊಟ್ಟೆ ಉರಿತಾರೆ. ಎತ್ಕೊಂಡು ಹೋಗ್ಬಿಡೋಣ ನಾನು ಕಾಯ್ಕಿಲ್ವಲ್ಲಪ್ಪ ಇದಾ. ನೋಡಿ ಗೈಸ್ ಪಾಪ ಏನೋ ಕಾಲು ಏಟಾಗೈತೆ ಪಾಪ. ಅದಕ್ಕೆ ಇವಾಗ ಬೆಳಿಗ್ಗೆ ಕಟ್ಟಾಕಿದ್ರೆ ಸಂಜೆಗೆ ಕರ್ಕೊಬರ್ತಾವ ವಾಪಸ್ಸು. ಅದಕ್ಕೆ ಎಷ್ಟು ದೂರ ಇನ್ನವೇ ಅದಕ್ಕೆ ಗೈಸ್? ಅಲ್ಲಿ ಮನೆ ಕಾಣ್ತಿದ್ಯಲ್ಲ, ಸೊ ಅಲ್ಲಿವರೆಗೆ ಕರ್ಕೊಂಡು ಹೋಗ್ಬಿಟ್ಟು ಪಾಪ ಇದನ್ನ ಬಿಡ್ಬೇಕು. ಎಲ್ಲಿ ಅಪಾರ್ಟ್ಮೆಂಟ್ ಗಂಟವಾ? ಇಲ್ಲೋ ಪಾಪ ನಡಿಯಕ್ಕೆ ಐಕಿಲ್ಲ ಕಣ ಅದಕ್ಕೆ. ಅಯ್ಯೋ ಪಾಪ. ಯಾಕೆ ಹಿಂಗೆ ಮಾಡ್ತೀನಿ? ಯಾವಾಗಲೂ ಮೈಕ್ ಗೈಸ್ ಮತ್ತೆ ಮೈಕ್ ಆಫ್ ಮಾಡ್ಕೊಂಡು ಮಾತಾಡಿದ್ದೀನಿ. ನಂದು ಏನು ಹಣೆ ಬರ ನಂದು. ಥೂ, ಇವನಿಂದಾನೆ ಆಗಿರೋದು. ಪಣಿ ಹಾಯ್ ಮಾಡು ಮನೆ. ಹಾಯ್. ಇಲ್ಲಿ ನೋಡಿದ ಏಯ್ ಕಚ್ಪಡ ವಾಯ್ಲಿ ಕಾಲಿಡ್ಕತ್ತ. ಗೈಸ್ ಅಷ್ಟು ದೂರ ಹೋಗಿದ್ದು ಬರೋಷ್ಟೊಳಗೆ ಸುಸ್ತೇ ಆಗೋಯ್ತು. ಹಸ ಕಟ್ಟಾಕ್ಬಿಟ್ಟು. ಸೊ ಈಗ
ತಿಂಡಿ ಮಾಡೋ ಪ್ರೋಗ್ರಾಮ್ ಹೋಗ್ಬಿಟ್ಟು ತಿಂಡಿ ಮಾಡಿಬಿಡ್ತೀವಿ ಓಕೆನಾ ಗೈಸ್ ಇಲ್ಲಿ ನೋಡಿ ತಿಂಡಿ ಮಾಡ್ಬಿಟ್ಟು ಹಂದಿ ತಿನ್ನಂಗೆ ತಿಂದ್ಬಿಟ್ಟು ಈಗ ಎಲ್ಲರೂ ಮೂವಿಗೆ ಅಂತ ಹೋಗ್ತಾ ಇದೀವಿ ಯಾವ ಮೂವಿ ಗೊತ್ತಾ ನಮ್ಮ ಡಿ ಬಾಸ್ ಡೆವಿಲ್ ಮೂವಿಗೆ ಹೋಗ್ತಾ ಇದೀವಿ ಇದ್ರೆ ನೆಮ್ಮದಿಯಾಗಿರ್ಬೇಕು ಬಾರೋ ಮಡಿ ಬಿಡ್ರಿ ಬಾರೋ ನೀನ್ ಬರೀಕಿಲ್ವಾ ಹೊಡೆದಾಕ್ಬಿಡ್ತೀನಿ ಬಾ ಕಾರತ್ತು ಓಡ್ತಾವ್ರೆ ಸೊ ಗೈಸ್ ಇವಾಗ ನಾವೆಲ್ಲ ಡೆವಿಲ್ ಮೂವಿಗೆ ಹೋಗ್ತಾ ಇದೀವಿ ಇದ್ರೆ ನೆಮ್ಮದಿಯಾಗಿರ್ಬೇಕು ಡಿಚ್ಕಿಚಕ ಬರ್ರ ಬೇಗ ಬರ್ರೋ ಬನ್ನಿ ಬೇಗ ಬನ್ನಿ ಗೈಸ್ ನಮ್ಮ ಪರ್ಣಿನ್ ಬಿಟ್ಬಿಟ್ಟು ಹೋಗ್ತಾ ಇದೀವಿ ಐ ಮಿಸ್ ಯು ನೆನ್ನೆ ನೀವು ರಜಮಾನ್ರಿಗೆ ಹೇಳೋರು ಇವತ್ತು ಮಗಳಿಗೆ ಹೇಳ್ತಾವ್ರೆ ಐ ಮಿಸ್ ಯು ಅಂತೆ ಗೈಸ್ ನಮ್ಮ ಪರ್ಣಿನ್ ಬಿಟ್ಬಿಟ್ಟೈತಾ ಇದೀವಿ ಬಾಯ್ ಮಗ್ಲೆ ಪಪ್ಪಿ ಕೊಡು ಎಲ್ರಿಗೂ ಬಾಯ್ ಗೈಸ್ ಈಗ ಎಷ್ಟು ಗಂಟೆ ಶೋ 12:30 ಶೋ ಸಾರಿ ಸೊ 12:30ಗೆ ವಿಷನ್ ಸಿನಿಮಾಸಲ್ಲಿ ನಮ್ಮ ಡಿ ಬಾಸ್ ದರ್ಶನ್ ಅವರ ಜೆವೆಲ್ ಮೂವಿ ಇದೆ ಜೆವೆಲ್ ಮೂವಿ ಸೊ ಇವಾಗ ನಾವು ಜೆವೆಲ್ ಮೂವಿಗೆ ಹೋಗ್ತಾ ಇದೀವಿ ಓಕೆ ಬಾರೋ ವಿಶು ಗೈಸ್ ಎಲ್ಲರೂ ಒಂದು ಕಾರಲ್ಲಿ ಕೂತಿದ್ದೀವಿ ಎಲ್ಲ ಗ್ಯಾಂಗಲ್ಲೂ ಒಬ್ಬ ಹಿಂಗೆ ಲೇಟಾಗಿ ಬರ್ತಾ ನೋಡಿ ಸುರ್ಸುಂದ್ರಂಗ ಇಲ್ಲ ನೋಡಿ ಇವನೇ ಸುರ್ಸುಂದ್ರಂಗ ನೋಡಿ ನಮ್ಮ ಜೊತೆಗೆ ಇವ್ರು ಬರ್ತಾವ್ರೆ ಬನ್ನಿ ನೋಡಿ ಎಲ್ಲ ಗ್ಯಾಂಗಲ್ಲೂ ಈ ಥರದೊಬ್ಬ ಲೇಟ್ ರಾಜ ಇದ್ದೇ ಇರ್ತಾನೆ ಸೊ ಇವನೇ ಲೇಟಾಗಿ ಬಂದ ಸೊ ಈಗ ಮೂವಿ ನೋಡೋಕ್ಕೆ ಹೋಗ್ತಾ ಇದ್ದೀವಿ ಚಲೋ ಗೈಸ್ ಅಂತೂ ಇಂತೂ ಥಿಯೇಟರ್ ಹತ್ರ ಬಂದು ಅಷ್ಟೊಂದೇನು ರಶ್ ಏನಿಲ್ಲ ಸ್ವಲ್ಪ ಗಾಡಿಗಳಿದ್ದಾವೆ 12:30 ಶೋ ಇನ್ನೂ ಬಿಟ್ಟಿಲ್ಲ ಜನ 12:15 ಒಂದಿದೆ 12:30 ಒಂದಿದೆ ಸೊ ನಾವಿವಾಗ 12:15 ಇಲ್ಲ 12:30 ಎರಡರಲ್ಲಿ ಯಾವ್ದಾರು ಒಂದು ಶೋಗೆ ಹೋಗಬೇಕು ಎಷ್ಟೊತ್ತು ಬಿಡ್ತದೆ ಅಣ್ಣ ಮೂವಿ ಎಕ್ಸಿಟ್ ಇವಾಗ 12:15 ಮತ್ತು 12:30 ಇರೋದಲ್ವಾ ಇವಾಗ 12:15 ಗಾಡಿ ಖಾಲಿ ಇದೆಯಲ್ಲ ಇದು ಹೋಗ್ಬೋದಲ್ವಾ ಓಕೆ ಸೊ ಗೈಸ್ ಇವಾಗ 12:15 ಮೂವಿಗೆ ಹೋಗ್ತಾ ಇದ್ದೀವಿ ಟಿಕೆಟ್ ತಗೊಳ್ಳೋಣ ಬನ್ನಿ ಇಲ್ಲಿ ಎಲ್ಲ ಯಾರು ಇರಲ್ಲ ತೋರಿಸ್ತಿದ್ರಿ ಟಿಕೆಟ್ ಫೋನ್ ಎತ್ತಲಿಲ್ವಾ ಗೈಸ್ 12:15 ಇಲ್ವಂತೆ 12:15 ಇನ್ನೊಬ್ಬ ನಮ್ಮ ಫ್ರೆಂಡ್ ಬರಬೇಕು ಇನ್ನೂ ಬಂದಿಲ್ಲ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಬರೋಕ್ಕೆ ಅಂತ ಬಟ್ ಅವ್ರು ಇನ್ನೂ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ 12:15 ಅಂದ್ಕೊಂಡು ಬಂದು ನೋಡಿದ್ರೆ 12:15 ಇಲ್ವಂತೆ 12:15 ಇವಾಗ ಟಿಕೆಟ್ ಮೈಸೂರು ವಿಷನ್ ಸಿನಿಮಾಸ್ ನಿಯಮಗಳು ನೋಡಿ ಇಲ್ಲಿ ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಇದೆ ಗೈಸ್ ಬಂದ್ವಿ ಮೂವಿ ಅಯ್ಯಯ್ಯೋ ಥಿಯೇಟರ್ ಫುಲ್ ಖಾಲಿ ಐತಿ ಇನ್ನೂ ಬರ್ತಾವ್ರೆ ಜನ ಇನ್ನೂ ಯಾರು ಬಂದಿಲ್ಲ ಡಿ ಬಾಸ್ ನಮ್ಮ ಬಾಸು ಡಿ ಬಾಸ್ ನೀನೇನೆಂದರು ನೀ ನನ್ನ ಕೊಂದರು ಸೊ ಗೈಸ್ ನಮ್ಮದು ಇಲ್ಲಿ ಈ 1 to 18 ಸೊ ಈ 1 to 18 ನಮ್ಮದು ಗೈಸ್ ನೋಡಿ ವ್ಯೂ ಚೆನ್ನಾಗಿದೆಯಲ್ಲ ಇಲ್ಲಿಂದ ಇಲ್ಲಿವರೆಗೆ ಕುತ್ಕೊಳ್ಳೋ ಯಾಕೆ ಸೈಡ್ ಬಾರೋ ಬರೀ ನೀನೇ ಕಾಣ್ತಿದ್ಯಲ್ಲ ಗೈಸ್ ಈಗ ಮೂವಿ ನೋಡ್ಕೊಂಡು ಆಚೆಗೆ ಬಂದ ಗೈಸ್ ಈಗ ಮೂವಿ ನೋಡ್ಕೊಂಡು ಆಚೆಗೆ ಬಂದಿದ್ದೀವಿ ಇವನ್ ಏನ್ ಮಾಡ್ದ ಗೊತ್ತಾ ಸಾಂಗ್ ಬರುತ್ತಲ್ಲ ಒಂದೇ ಒಂದು ಸಲ ಸೋತು ಬೇಡ ನೀ ಅನ್ಬಿಟ್ಟಿಲ್ಲ ಥಿಯೇಟ್ರಲ್ಲಿ ಹೆಂಗ್ ನೋಡ್ತಿದ್ದೆ ನೀನು ಹೆಂಗ್ ನೋಡ್ತಿದ್ದೆ ಹೇಳು ಎಲ್ಲ ಗೈಸ್ ನಾನ್ ಸುಳ್ಳು ಹೇಳಿದ್ರೆ ನನ್ನ ಹತ್ರ ಸ್ನ್ಯಾಪ್ದು ಕ್ಲಿಪ್ ಇದೆ ಕ್ಲಿಪ್ಪಿಂಗ್ ಹಾಕೇ ಬಿಡ್ತೀನಿ ಬೇಕಿದ್ರೆ ಕ್ಲಿಪ್ಪಿಂಗ್ ಹಾಕ್ಬಿಡ್ತೀನಿ ಕ್ಲಿಪ್ಪಿಂಗ್ ಒಂದೇ ಒಂದು ಸಲ ಸೋತು ಬಿಡ ನೀ ಅನ್ಕೊಂಡು ನೋಡ್ತಾ ಇದ್ದಲ್ಲ ನೀನು ಗೈಸ್ ಈಗ ಅವ್ನ್ಗ ಎಷ್ಟ ವರ್ಷ ನಿನ್ಗೆ 14 ವರ್ಷವಾ 14 ವರ್ಷನೋ 15 ವರ್ಷನೋ ಆ ಸಾಂಗ್ ಬಂದಿದ ತಕ್ಷಣ ಅಂತ ಹಿಂಗ್ ನೋಡ್ತಾನೆ ಹೆಂಗಿರ್ಬೇಡ ಲೆಕ್ಕ ಹಾಕಿ ಸೊ ಗೈಸ್ ಮೂವಿ ಮಾತ್ರ ಕ್ರೇಜಿಯಾಗಿತ್ತು ನನಗಂತೂ ಇಷ್ಟ ಆಯ್ತು
ಬೇರೆಯವ್ರದ್ದೇನೋ ಗೊತ್ತಿಲ್ಲ. ಆ ಲಾಸ್ಟ್ ಟ್ವಿಸ್ಟ್ ಮಾತ್ರ ಟ್ವಿಸ್ಟ್ಗೆ ಟ್ವಿಸ್ಟ್. ಬಟ್ ಏನೇ ಇರ್ಲಿ ಮೂವಿಲಿ ಹೈಲೈಟ್ ಅಂತಂದ್ರೆ ಇವ್ನು ಸಾಂಗ್ ನೋಡ್ತಿದ್ನಲ್ಲ ಅದು. ಜೋಲಾಕೋ ಸೊ ಗೈಸ್ ಮೂವಿ ನೋಡ್ದು. ಈಗ ಮನೇಲಿ ಅಡ್ಗೆ ಮಾಡವ್ರಾ? ಮಾಡಿರ್ತಾರ. ಓಕೆ ಯಾವ ಇವೆಲ್ಲ ಬಂದ್ಬಿಡ್ತಾವ ಸುಮ್ನೆ 14 ವರ್ಷ 15 ವರ್ಷದವೆಲ್ಲ ಬಂದ್ಬಿಡ್ತಾವ ನಮ್ ಜೊತೆಗೆ. ಏನ್ ಮಾಡೋಣ ಇವನ್ನ ಕಟ್ಕೊಂಡು ನಾವು. ಸೊ ಗೈಸ್ ಇವಾಗ ಮೂವಿ ನೋಡ್ಕೊಂಡು ಮನೆಗೆ ಹೋಗ್ತಾ ಇದೀವಿ. ಮನೇಲಿ ಅಡಿಗೆ ಮಾಡಿದಾರಂತೆ. ಸೊ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಅಲ್ಲಿಂದ ನಮ್ಮೂರಿಗೆ ಹೋಗ್ಬೇಕು. ಫೋನ್ ಮಾಡಿದ್ರ ಗೈಸ್ ಮೂವಿ ಮಾತ್ರ ಸಖತ್ತಾಗಿತ್ತು. ಯಾರ್ಯಾರು ಇನ್ನ ಹೋಗಿ ಡೆವಿಲ್ ಮೂವಿ ನೋಡಿಲ್ಲ ಹೋಗಿ ನೋಡಿ. ಮಸ್ತ್ ಡಬಲ್ ಆಕ್ಟಿಂಗ್ ಮಾತ್ರ ಕ್ರೇಜಿಯಾಗಿ ಮಾಡ್ಸವ್ರೆ. ಆ ಲಾಸ್ಟ್ ಅಲ್ಲಿ ಟ್ವಿಸ್ಟ್ ಯಾರು ಅಂತಾನೆ ಗೊತ್ತಾಗ್ತಾ ಇಲ್ಲ ನಮಗೆ. ಇವನ್ನ ಲಾಸ್ಟ್ ಅಲ್ಲಿ ಇಬ್ರು ಒಂದೇ ಗೆಟಪ್ ಹಾಕೊಂಡ್ ಬಂದ್ಬಿಟ್ಟವ್ರೆ, ಗೊತ್ತೇ ಆಗ್ತಾ ಇಲ್ಲ. ಸೊ ಮೂವಿ ಮಾತ್ರ ಮಸ್ತ್ ಆಗೈತೆ ಗೈಸ್, ಹೋಗಿ ನೋಡಿ, ಫ್ಯಾಮಿಲಿ ಸಮೇತ ಹೋಗಿ ನೋಡಿ. ನಮ್ ಡಿ ಬಾಸ್ ಮೂವಿ ನೋಡ್ಬಿಟ್ಟು ನಮ್ ಡಿ ಬಾಸ್ ಜೈಲಲ್ಲಿ ಅವ್ರೆ ಅಂತ ಅನ್ನಿಸ್ಲೇ ಇಲ್ಲ ನನಗೆ, ಹೊರಗಡೆನೆ ಅವ್ರೆ ಅಂತ ಅನ್ನಿಸ್ತು. ಜೈ ಡಿ ಬಾಸ್ ಗೈಸ್ ಮೂವಿ ಮುಗಿಸ್ಕೊಂಡು ಮನೆ ಹತ್ರಕ್ಕೆ ಬಂದಿದೀವಿ. ಈಗ ಇವ್ರ ಅಮ್ಮಂಗೆ ಆ ವಿಷಯನೇ ಹೇಳೋ ಟೈಮ್. ಯಾವ ವಿಷಯ ಹೇಳಿ? ಒಂದೇ ಒಂದು ಸಲ ಸೋತು ಬಿಡೇನಿ ಅಮ್ಮ. ಆ ಮೂವಿಲಿ ಸಾಂಗ್ ಅದಲ್ಲ, ಒಂದೇ ಒಂದು ಸಲ ಸೋತು ಬಿಡೇನಿ. ಇವನು ನೋಡ್ತಾವ್ರೆ. ಯಾರಕ್ಕೆ ನೋಡ್ತಿದ್ದು? ಯಾರು ನೋಡ್ತಿದ್ದು? ಅಲ್ಲ ಆ ಸಾಂಗ್ ಅಲ್ಲಿ ಏನದೇ ನಿಮ್ಗೆ ಗೊತ್ತಾ? ಬನ್ನಿ ಹೇಳ್ತೀನಿ ಅವ್ರ ಅಮ್ಮಂಗೆ ಫಸ್ಟ್. ಅಕ್ಕ ನಿನ್ ಮಗ ಆ ಸಾಂಗ್ ಅದಲ್ಲ, ಒಂದೇ ಒಂದು ಸಲ ಸೋತು ಬಿಡೀನಿ, ಆ ಸಾಂಗ ಹಿಂಗ್ ನೋಡ್ತಾ ಇದ್ದ. ಕಣ್ಣ ಓ ಅಲ್ಲೇ ಊಟ ರೆಡಿ ಮಾಡ್ಬಿಟ್ಟಿದ್ಯಾ? ಅಲ್ಲೇ ಏನೇನ್ ಮಾಡಿದಿ? ಅನ್ನ ಸಾಂಬಾರು ಹಪ್ಪಳ ಗೋಟಿ ಬಜ್ಜಿ. ಗೋಟಿ ಅಲ್ಲ ಅದು ಬೋಟಿ. ಗೈಸ್ ಇಟ್ಸ್ ನಾಟ್ ಗೋಟಿ, ಸಾರಿ ಇಟ್ಸ್ ನಾಟ್ ಬೋಟಿ, ಇಟ್ಸ್ ಗೋಟಿ. ಇವ್ರು ಹೇಳ್ತಾರ ನೋಡಿ, ಕಲ್ತ್ಕೊಳ್ಳಿ. ಹೆಂಗ್ ನೋಡಿದೆ ಮೂವಿ ಹೇಳ್ಬಿಡು. ಆ ಸಾಂಗ್ ಹೆಂಗ್ ನೋಡಿದೆ ಹೇಳ್ಬಿಡು. ಆ ಸಾಂಗ ಬಾಯ್ ಬಿಡ್ಕೊಂಡು ನೋಡ್ತಾ ಇತ್ತು. ಹೆಂಗ್ಸಾದಳ ನೋಡ್ತಾಳೆ ಅಂದ್ಮೇಲೆ ಗಂಡ್ಸಾದಳ ಯಾಕೆ ನೋಡ್ಬಾರ್ದು? ಕರೆಕ್ಟ್ ಹೇಳು. ಹೌದು ಗೈಸ್ ನೋಡಿ, ಗಂಡ್ಸು ಸಾವಿರ ಮಾಡಿದ್ರೆ ಹೆಂಗಸರು ಹೌದು ಹೇಳು. ಇವ್ರಿಗೊಂದು ಮದ್ವೆ ಆಗಿದ್ರೆ ಹೆಂಡತಿ ಸರಿಯಾಗಿ ಮಾಡೋರು ಏನಿಲ್ಲ. ನನಗಿನ್ನ ಮದ್ವೆ ಆಗಿಲ್ಲ ನನಗೆ. ಹೌದು ಕರೆಕ್ಟ್ ಹೆಂಗ್ಸೆ ನೋಡಿದ್ರೆ ಅಂದ್ಮೇಲೆ ನಾನ್ ನೋಡ್ತೀನಿ. ನನ್ನೇ ಗುರಾಸ್ಕೆ ನೋಡಿದ್ರೆ ಅಂದ್ಮೇಲೆ ಇವನು ಮೂವಿಲಿ ಅವೆಣ್ಣ ಅರ್ಧಂಬರ್ಧ ಬಟ್ಟೆ ಹಾಕಡದೆ ಅದೇನೆ ಕೇಳಬೇಕಿದ್ರೆ ವಿಡಿಯೋ ಅದೇ ತೋರಿಸ್ತೀನಿ. ವಿಡಿಯೋದೆ ನಂಬಕ್ ಆಗಲ್ಲ. ನೀನ್ ಅಂತ ಕಾಂತ್ರಿ ನನ್ ಮಗ ಅಂತ ಅವ್ರಿಗೂ ಗೊತ್ತು. ಗೈಸ್ ಮನೆಗ್ ಬಂದ್ಬಿಟ್ಟು ತಗ್ಲಾಕ್ಬಿಟ್ಟೆ ಅವನ್ನ. ಇನ್ಮೇಲೆ ರುಬ್ತಾ ಇರ್ತಾರ ಹಾಕೊಂಡವನ್ನ. ಸೊ ಎಲ್ರದ್ದು ಊಟ ಆಯ್ತಾ ಗೈಸ್? ನಾವಿವಾಗ ಮೂವಿ ನೋಡ್ಕೊಂಡು ಬಂದು ಅಲ್ಲೇ ಊಟ ಮಾಡ್ಕೊಂಡು ಬರೋಣ ಅನ್ನೋಷ್ಟೊಳಗೆ ಮನೇಲಿ ಮಾಡ್ಬಿಟ್ಟಿದ್ದೀವಿ ಅಂತ ಕಾಲ್ ಮಾಡಿದ್ರು. ಸೊ ಅದಕ್ಕೆ ಮನೆಗೆ ಬಂದ್ಬಿಟ್ಟು ಊಟ ಮಾಡ್ತಿದ್ದೀವಿ. ಎಲ್ಲರೂ ಊಟ ಮಾಡಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಇವಾಗ ನಾವು ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಇಲ್ಲಿಂದ ನಮ್ಮ ಮನೆಗೆ ಹೋಗ್ಬೇಕು. ಓಕೆನಾ ಗೈಸ್? 2 days ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ವಿ. 2 days ಅಲ್ಲ, ಆ್ಯಕ್ಚುಲಿ 1 day. ನೆನ್ನೆ ರಾತ್ರಿ ಬಂದು ಇವತ್ತು ಸಂಜೆ ಹೊರಡ್ತಾ ಇದ್ವಿ. ಆಲ್ರೆಡಿ ಟೈಮ್ ಗಡಿಯಾರನೇ ಇಲ್ಲ ಇಲ್ಲಿ ಸದ್ಯಕ್ಕೆ. ಸೊ ಆಯಿತು, 5:30 ಆಗಿದೆ. ಸೊ ಈಗ ಹೋಗೋ ಟೈಮ್. ಬರೋದಾ? ಕೈ ಹುಷಾರಾಗಿ ನೋಡ್ಕೋ. ನೋಡಿ ಇನ್ನೇ ಏಟ್ ಮಾಡ್ಕೊಬಿಟ್ಟು ಹೆಂಗ್ ಮಾಡ್ಕೊಂಡವ್ರೆ ಇಲ್ಲಿ ನೋಡಿ, ಊದ್ಕೊಬಿಟ್ಟದೆ ಎಲ್ಲ. ಇಲ್ಸು ಕೆಳಕ್ಕೆ ಹಿಂಗೆ ನೋಡಿ ಗೈಸ್, ಹೆಂಗ್ ಊದ್ಕೊಂಬಿಡದೆ ಕೈ. ಯಪ್ಪ ಹುಷಾರಾಗಿ ನೋಡ್ಕೋ. ಸುಮ್ನೆ ವಿಡಿಯೋ ಮಾಡ್ತಾ ಇಲ್ಲ, ಯೂಟ್ಯೂಬಲ್ಲಿ ಹಾಕಕ್ಕೆ ನಿನ್ನ ಹಾಕ್ತೀನಿ. ಎಲ್ಲಾಯ್ತು ಅಮ್ಮ ಗೈಸ್ ನೋಡಿ 5:30 ಆಗೋಯ್ತು. ನಮ್ಮಮ್ಮ ಬಾರಮ್ಮ ಅಂತಂದ್ರೆ ಇಲ್ಲೂ ಬಂದ್ಬಿಟ್ಟು ರಾವ್ಕೆ ಹೊಲ್ಕೊಂಡ್ ಕೂತೈತೆ. ಚಲ ನಡ್ರಿ. ಎಷ್ಟು ಮಾಡಿಯ ಬಾಯ್ಲಿ ನಿನ್ನ? ಬರದಾ ಅನಿತಕ ಬಾಯ್. ಅಲ್ಲೇರು ನೀನೇನು ಬರ್ಬೇಡ. ಅಂತೂ ಇಂತೂ ಬೇಗ ಮುಗಿದೇ ಹೋಯ್ತು ಒಂದಿನ. ಸೊ ಈಗ ಮನೆಗೆ ಹೊರಡೋ ಟೈಮ್ ಬಂದೇ ಬಿಡ್ತು. ಇಲ್ಲಿ ನೋಡಿ, ಇಲ್ಲೆಲ್ಲ ಕೊಂಟ್ ಕಡಿತಾರೆ. ಕೊಂಟ ಬರದಾ ವಿಶು ಬಾಯ್. ಮನೆಗೆ ಕೈಸಿ ನೋಡಿ. ಅಯ್ಯಯ್ಯೋ ಇಲ್ಲ ನೋಡಿ ಕೊಂಟು ಇದೆಲ್ಲ ಒಲೆಗೆ ಹಾಕಕ್ಕೆ ಕೊಂಟು. ಈ ನನ್ನ ಮಗನ್ ಮಿಸ್ ಮಾಡ್ಕೊತೀನಿ ಅವನ್ನ.
ಯಾ ಸೊ ಗಾಯ್ಸ್ ಒಂದಿನ ಸಕ್ಸಸ್ಫುಲ್ ಆಗಿ ನಮ್ಮ ಅಕ್ಕವ್ರ ಮನೇಲಿ ಕಂಪ್ಲೀಟ್ ಮಾಡ್ದು. ಹಾಂ ನಿಮ್ಮನ್ನೂ ಹಾಕದೆ ಇವಾಗ. ಇಲ್ಲಿ ನೋಡಿ ಬಾಡಿ ಬಿಲ್ಡ್ರ್ ನೋಡಿ. ಸೊ ಗೈಸ್ ಒಂದಿನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡ್ದೋ. ಈಗ ಇಲ್ಲಿಂದ ನಮ್ಮ ಮನೆಗೆ ಹೋಗೋ ಟೈಮ್ ಬಂದೇ ಬಿಡ್ತು. ಹೋಗೋಕ್ಕೆ ಬೇಜಾರಾಗ್ತಾಯಿದೆ ನನಗೆ. ಒಂದಿನ ಇಲ್ಲಿ ಆರಾಮಾಗಿದ್ದು ಈಗ ಮತ್ತೆ ಹೋಗ್ಬಿಟ್ಟು ಅದೇ ಕೆಲ್ಸಕ್ಕೆ ಜಾಯ್ನ್ ಆಗಬೇಕು. ಸೊ ಇರಲಿ ಪರವಾಗಿಲ್ಲ, ಟೈಮು ಹೋಗ್ತಾ ಇರುತ್ತೆ, ನಾವು ಹಂಗೆ ಚೇಂಜ್ ಆಗ್ತಾ ಇರಬೇಕು, ಹೋಗ್ತಾ ಇರಬೇಕು, ಬರ್ತಾ ಇರಬೇಕು. ಸೊ ಯಾ ಆ್ಯಂಡ್ ಇನ್ನೂ ಯಾರು ಡೆವಿಲ್ ಮೂವಿ ನೋಡಿಲ್ಲ ಹೋಗಿ ನೋಡಿ. ಸಖತ್ತಾಗಿತ್ತು ಮೂವಿ ಮಾತ್ರ, ಸಖತ್ ಎಂಜಾಯ್ಮೆಂಟ್ ಇತ್ತು. ಇಲ್ಲಿಗೆ ಬಂದು ಒಳ್ಳೆ ರಿಫ್ರೆಶ್ಮೆಂಟ್ ಚೆನ್ನಾಗಿ ಸಿಕ್ತು ನಮಗೆ. ಇಲ್ಲಿ ನೋಡಿ ಸುತ್ತ ನಿಮಗೆಲ್ಲ ಗ್ರೀನರಿನೇ ಸಿಗೋದು, ಇನ್ನೇನು ಸಿಗೋಲ್ಲ ಇಲ್ಲಿ. ಸುತ್ತ ಗ್ರೀನರಿ. ಸನ್ಸೆಟ್ ನೋಡ್ಕೊಬಿಡಿ, ಚೆನ್ನಾಗಿ ಒಂದು ಸೂರ್ಯ ಅಲ್ವಾ. ಇಲ್ಲಿ ನೋಡಿ ಸಖತ್ತಾಗವನೆ, ನೋಡಿದ್ರ ಸನ್ಸೆಟ್ಟು. ಯಾ ಸೊ ಗೈಸ್ ಈ ಥರ ಇತ್ತು ನಮ್ಮ ವಿಡಿಯೋ. ಸೊ ನಾನು ನಿಮ್ಮ ಪ್ರೀತಿ ಅರುಣಾಗಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಸೈನಿಂಗ್ ಆಫ್.